ಹಲೋ ಅಪ್ಪ. ಹಲೋ, ಹೇಗಿದ್ದೀರಪ್ಪ? ನಾನು ಸೌಖ್ಯ. ಊರಿಗೆ ಬರಲ್ವಾ? ಸರಿ, ಜಾಗ್ರತೆಯಿಂದ ಬನ್ನಿ. ಹಾಂ ರಾಜೇಶ, ಬಲ್ಲೆ ನೀವು ಬಂದ್ರಾ? ನಾನು ಕೂಡ ಬಂದೆ. ಮತ್ತೆ ಸಂತಾನ ಸಮಾಚಾರ ಹೇಗಿದ್ದೀರಾ? ನಮ್ಮ ಸೌಖ್ಯ, ನೀವು ಹೇಗಿದ್ದೀರಾ? ನಾನು ಸೌಖ್ಯ. ಮತ್ತೆ ಬಿಸ್ನೆಸ್ ಹೇಗೆ ನಡೀತಿದೆ? ಎಂಥ ಬಿಸ್ನೆಸ್ ಮಾರ, ಏನೋ ಹೊಟ್ಟೆ ಬಾಡಿಗೆ ಸ್ವಲ್ಪ ಬಾಡಿಗೆ ಆಗ್ತಾ ಉಂಟು. ನೀವು ಬಿಡಿ ಮಾರೆ, ಸ್ವಾಭಿಮಾನದಿಂದ ಬದುಕೋರು. ಹೇಗಿದ್ದೀಯ ಮಗ? ನಾನು ಸೌಖ್ಯ. ನೀವು? ದೈವ ದೇವರ ಅನುಗ್ರಹದಿಂದ ನಾನು ಸೌಖ್ಯ ಮಗ. ಮತ್ತೆ ಹೇಗಿದೆ ಬೆಂಗಳೂರು? ಅಪ್ಪ, ಈ ಬೆಂಗಳೂರು ಲೈಫ್ ಸಾಕಾಯ್ತು. ಹೇಗೂ ನಮ್ಮದೇ ಜಾಗ ಉಂಟಲ್ಲ, ಇಲ್ಲೇ ಮನೆ ಮಾಡಿ ಇರೋದು ಒಳ್ಳೆಯದು. ಈ ಆಸ್ತಿ ವಿಷಯ ಹೇಗಾದರೂ ಮಾಡಿ ಅಣ್ಣನ ಜೊತೆ ಮಾತಾಡಬೇಕು. ಆಸ್ತಿ ಅರ್ಥ ಮಾಡಲು ನಾನು ಬಿಡುವುದಿಲ್ಲ. ಈ ಜಾಗಕ್ಕೋಸ್ಕರ ನಾನು ಶ್ರಮ ಪಟ್ಟಿದ್ದೇನೆ. ನಾನು ಬಿಡುವುದಿಲ್ಲ. ಈ ಆಸ್ತಿಯಲ್ಲಿ ಅರ್ಧ ಭಾಗ ನನಗೆ ಬೇಕೇ ಬೇಕು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಇನ್ನು ನಾನು ಸುಮ್ಮನೆ ಇರುತ್ತಾರವಲ್ಲ, ಇವನಿಗೊಂದು ಗತಿ ಕಾಣಿಸಬೇಕು. ಯಾರು? ಸುಬರ್ರಾಗುನ ಒಬ್ಬನ ಕತೆ ಮುಗಿಸಲಿ. ಸರಿ, ಯಾರು ಅಂತ ಹೇಳು. ಈ ಮಗನನ್ನು ಸಾಯಿಸಲು ನಾಣ್ಯಕ್ಕೆ ಸುಪಾರಿ ಕೊಡಬೇಕು. ನಾನು ಸ್ವಲ್ಪ ಅಂಗಡಿ ಆಚೆ ಹೋಗಿ ಬರ್ತೇನೆ. ಬೇಗ ಬನ್ನಿ. ಇವನನ್ನು ಸಾಯಿಸಲು ಇದೇ ಒಳ್ಳೆಯ ಸಮಯ. ಅಣ್ಣ, ನೀನಾ? ಇಲ್ಲೇನು ಮಾಡ್ತಿದ್ದಿ? ಆಸ್ತಿ ಬೇಕೇನು ನಿನಗೆ? ಸಾಯಿಸ್ತೇನೆ ನಿನ್ನನ್ನು. ಹಲೋ, ಎಲ್ಲಿಗೆ ಹೋಗಬೇಕು? ಬಸ್ ಸ್ಟ್ಯಾಂಡ್. ಎಂಥದ್ದು ಮಾರೆ, ಇಬ್ಬರು ಒಟ್ಟಿಗೆ ಹೊರಟಿದ್ದೀರಾ ಬೆಂಗಳೂರಿಗೆ? ಈ ರಾತ್ರಿ ಯಾವ ಬಸ್ ಉಂಟು ಮಾರೆ ನಿಮಗೆ? ಎಂತ ನಿಮ್ಮೊಂದು ಮೌನ ಪ್ರಾರ್ಥನೆಯ? ಮಾತನಾಡಿ ಮಾರೆ, ಬೋರ್ ಆಗ್ತಾ ಉಂಟು. ಬಸ್ ಸ್ಟ್ಯಾಂಡ್ ಬಂತು, ಇಳಿಯೋದಿಲ್ವಾ? ಹಾಂ. ಅರೆ, ರಾಜೇಶ್ ಎಲ್ಲಿ ಹೋದ? ಬರುವಾಗ ಇಬ್ಬರು ಇದ್ದರು, ಹೋಗುವಾಗ ಒಬ್ಬಳೇ ಹೋಗ್ತಿದ್ದಾಳೆ. ರಾಜೇಶ್ ಎಲ್ಲಿ ಹೋದ? ಎಂತ ಆಗ್ತಾ ಉಂಟು ಮಾರಲ್ಲಿ? ರಾಜೇಶ್, ಲೈಟಿಗೆ ಏನಾಯ್ತು ಮಾರೆ?
ಹೇ ಸಂತು, ಏನಾಯ್ತು ನಿಂಗೆ? ಮೊದಲು ಮನೆಗೆ ಹೋಗೋಣ, ನಡಿ ಬಾ. ಯಾಕೆ ಸಂತು, ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಬಿಡು. ಪರವಾಗಿಲ್ಲ ಸಂತು, ನಾನು ನಿನ್ನ ಫ್ರೆಂಡ್ ಅಲ್ಲ. ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳು. ಅದು ಏನು ಅದು ಸರಿಯಾಗಿ ಹೇಳು. ನಿನ್ನೆ ರಾತ್ರಿ ಸರಿ, ನಾನು ಹೊರಡ್ತೀನಿ. ಇಲ್ಲಿ ಯಾರೋ ಇದ್ದಾರೆ. ಯಾಕೆ ಈ ಥರ ಆಗ್ತಿದೆ? ನಾನು ದಿನ ರಾತ್ರಿ ಇದೇ ಸಮಯಕ್ಕೆ ಬರುವಾಗ ಈ ರೀತಿ ಆಗ್ತಿರ್ಲಿಲ್ಲ. ಏನಾಯಿತು? ಭ್ರಮೆ ಆಗಿರ್ಬೋದಾ? ಸಂತೋ ಹಾಂ, ಒಳಗೆ ಬಾ. ನೀನು ಹೇಳಿದ್ಯಲ್ವಾ, ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿದ್ಯಲ್ವಾ, ನನಗೆ ನಿನ್ನೆ ಕಾಣಿಸಿಕೊಂಡ ಅಲ್ವಾ ಸಂತು, ಏನೋ ಮಿಸ್ ಹೊಡಿತಿದ್ದೆ. ನನಗೇನೋ ಆ ವ್ಯಕ್ತಿ ಸತ್ತಿದ್ದಾನ ಅಂತ ಅನಿಸ್ತಿದೆ. ನನಗೂ ಹಂಗೆ ಅನಿಸ್ತಿದೆ. ಈ ಜಂಕ್ಷನ್ನಲ್ಲಿ ಏನೋ ಆಗಿದೆ ಅಂತ ನನಗೆ ಅನಿಸ್ತಿದೆ. ಯಾವುದಕ್ಕೂ ಈ ಸಮಸ್ಯೆಯನ್ನು ಸ್ಥಳೀಯರಲ್ಲಿ ಕೇಳೋದು ಒಳ್ಳೆಯದು. ಮನೆಯಲ್ಲಿ ಯಾರಾದರೂ ಇದ್ದೀರಾ? ಕಾದ ಔಟ್ ಪಂಡ್ಲೆ. ಈ ವ್ಯಕ್ತಿ ನಾನು ನಿನ್ನೆ ನೋಡಿದ ವ್ಯಕ್ತಿ ಅಲ್ವಾ? ಯಾರದು? ಅದು ನನ್ನ ಕಿರಿ ಮಗ. ಅವರಿದ್ದಾರ? ಇದ್ದ, ಮೊನ್ನೆ ಅಷ್ಟೇ ಬೆಂಗಳೂರಿಗೆ ಹೋದ. ಬೆಂಗಳೂರಿಗ? ಅಂದ್. ಸರಿ, ನಾನು ಇನ್ನು ಬರ್ತೇನೆ. ಇಲ್ಲಿ ಏನೋ ಎಡವಟ್ಟಾಗಿದೆ. ಏನಾಗಿರ್ಬೋದು? ಹಲೋ ಅಭಿ, ಎಲ್ಲಿದ್ಯಾ? ಒಂದು ಕೆಲಸ ಉಂಟು, ಸಿಗ್ತೀಯಾ? ನೀನು ಆ ಕಡೆ ಹೋಗು, ಏನಾದರೂ ಸುಳಿವು ಸಿಗ್ತದೆ ಅಂತ ನೋಡು. ಪ್ರದೀಪ್, ಇಲ್ಬಾ, ಇಲ್ಲೊಂದು ಉಂಗುರ ಸಿಕ್ಕಿದ್ದು. ಎಸ್, ಈ ಮನೆಗೂ ಆ ಸ್ಥಳಕ್ಕೂ ಸಂಬಂಧ ಇಲ್ವಲ್ಲ? ಶೇಖರಣ್ಣ, ಓ ಶೇಖರಣ್ಣ, ಈ ಉಂಗುರದ ಪರಿಚಯ ನಿಮಗಿದೆಯಾ? ಇದು ನನ್ನ ಹಿರಿಯ ಮಗನ ಕೈಯಲ್ಲಿ ನೋಡಿದಾಗಿತ್ತು. ವಿಠಲ, ಓ ವಿಠಲ, ಇಲ್ಲಿ ಬಾ. ಈ ಉಂಗುರ ನಿಂದ ಮಗ. ಯಾಕೆ ಉಂಗುರವನ್ನು ನೋಡಿ ಹೊಡಿ? ನಿಜ ಹೇಳು, ನಿಮ್ಮ ತಮ್ಮ ಬದುಕಿದ್ದಾನಾ? ನನಗೇನು ಗೊತ್ತಿಲ್ಲ, ನನ್ನನ್ನು ಬಿಟ್ಬಿಡು. ನಿಜ ಹೇಳಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಅದು ಏನು ಅದು? ಸರಿ ಹೇಳು. ಹೇಳ್ತೇನೆ. ಈ ಆಸ್ತಿ ಜಾಗ ಎಲ್ಲ ನನ್ನ ಹೆಸರಿಗೆ ಆಗಬೇಕು. ನಾನೊಬ್ಬ ಶ್ರೀಮಂತ ಆಗಬೇಕು. ಊರಿನಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು. ನನ್ನ ವಿದ್ಯೆ ಮಾತ್ರ ಬರೀ 8ನೇ ಕ್ಲಾಸ್. ಆದರೆ ನನಗಿಂತ ಜಾಸ್ತಿ ಊರಿನಲ್ಲಿ ಅವನಿಗೇ ಮರ್ಯಾದೆ. ನಮ್ಮ ಅಪ್ಪನ ಜಾಗದಲ್ಲಿ ಅವನು ಮನೆ ಮಾಡಬೇಕೆಂದು ಯೋಚಿಸಿದ್ದ. ಇದು ನನಗೆ ಇಷ್ಟವಿರಲಿಲ್ಲ. ಯಾವಾಗಲೂ ಊರಿಗೆ ಬಂದಾಗ ಕೇವಲ ಜಾಗದ ವಿಷಯವೇ ಮಾತನಾಡ್ತಿದ್ದ. ಇವನಿಗೆ ಏನಾದರೂ ಒಂದು ಗತಿ ಕಾಣಿಸಬೇಕು ಎಂದು ಯೋಚಿಸುತ್ತಿದ್ದೆ. ಅಲ್ಲಿಂದ ಓಡಿದ್ದೆ ನಾನು. ಮತ್ತೇನಾಯ್ತೆಂಬುದು ನನಗೆ ಗೊತ್ತಿಲ್ಲ. ಹಾಗಾದರೆ ನಿಮ್ಮ ತಮ್ಮ ನಾನು ಸಾಯಿಸಿದ್ಯಾರು? ಈ ಸೂಪರ್ ಹೀರೋ ಎಲ್ಲಿ ಸಿಗ್ಬೋದು? ನನಗೆ ಗೊತ್ತುಂಟು. ಓ ವಿಠಲ, ನೀನೇನಿಲ್ಲಿ? ಬಾ ಕೂತ್ಕೋ. ಹಾಂ, ಹೀಗೆ ಬಂದೆ. ಬಾಕಿ ಚಿಕ್ಕ ಮಾಡಬೇಕಿಲ್ಲ.
ಹಾಗಾದರೆ ಬಾ ಸ್ವಲ್ಪ ಹಾಕೊಂಡು ಮಾತಾಡುವ. ಯಾರೋ ನೀನು? ನಾನು ಯಾರಾದರೆ ನಿಂಗೇನು? ಏಯ್, ರಾಜೇಶ್ ನನ್ನ ಯಾಕೆ ಸಾಯಿಸಿದೆ? ರಾಜೇಶ್ ಅಂದರೆ ಯಾರು? ರಘು, ನಿನ್ನ ನಾಟಕ ಸಾಕು. ಸಾಕ್ಷಿ ಎದುರಿರುವಾಗ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಬೇಡ. ಹೇಳ್ತೇನೆ. ಅವತ್ತು ರಾತ್ರಿ ಇದೆಲ್ಲ ಯಾರು? ಮಗು, ಇವತ್ತು ನಿನ್ನ ಕತೆ ಮುಗೀತು. ಅವನನ್ನು ಸಾಯಿಸಬೇಕೆಂದು ಅವನಿಗೆ ನಾವೆಲ್ಲರೂ ಸೇರಿ ಹೊಡೆದೆವು. ಆದರೆ ನಾವು ಹೊಡೆಯುವ ಸಮಯದಲ್ಲಿ ಒಂದು ಬೈಕ್ ಕಾಣಿಸಿತು. ನಾವು ಪೊಲೀಸ್ನವರು ಇರ್ಬೋದೆಂದು ಅಲ್ಲಿಂದ ಓಡಿದೆವು. ನಾನು ಅವನಿಗೆ ಕತ್ತಿಂದ ಹೊಡೆದಿದ್ದೆ. ಮತ್ತೇನಾಯ್ತೆಂದು ನನಗೆ ಗೊತ್ತಿಲ್ಲ. ರಾಜೇಶ್ ಏನಾದ? ಒಂದು ವೇಳೆ ಅವನು ಸತ್ತಿದ್ರೆ ಅವನ ಹೆಣ ಎಲ್ಲಿ? ಒಂದು ವೇಳೆ ಅವನು ಬದುಕಿದ್ರೆ ಅವನೇ ಇರಲಿ. ಈಗ ನಿಮಗೆ ಪಶ್ಚಾತ್ತಾಪ ಆಗಿರ್ಬೇಕಲ್ಲ ವಿಠಲ? ವಿಠಲ 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 ವಿಠಲ. Shit! ಹಲೋ, ರಾಘುನ? ಶೇಖರಣ್ಣ, ಓ ಶೇಖರಣ್ಣ. ತನಿ ಇಜ್ಜೇರಿ. ರಾಜೇಶ್ ಅವರ ಫೋಟೋ ಬೇಕಾಗಿತ್ತು. ಒಳಗೋಗಿ ನೋಡಿ, ಚಾವಡಿಯ ಬಾಗಿಲು ಓಪನ್ ಉಂಟು. ನಾನೇನು ಮಾಡಿಲ್ಲ. ನನ್ನನ್ನು ಸಾಯಿಸ್ಬೇಡ, ನನ್ನನ್ನು ಬಿಟ್ಟು ಬಿಡು. ನನ್ನನ್ನು ಕ್ಷಮಿಸಿಬಿಡು. ನಾನೇನು ಮಾಡಿಲ್ಲ. ಏನು ರಾಜೇಶ? ಇಲ್ಲ, ನಿನ್ನ ಹೆಸರೇನು? ಏನಾಯ್ತು ನಿಂಗೆ? ರಾಜೇಶ್ನ ಪರಿಚಯ ನಿಂಗಿದೆಯಾ? ಹಾಂ, ರಾಜೇಶ್ನ ಹೆಂಡತಿ ಪಲ್ಲವಿ ಮತ್ತು ನನಗೆ ಸಂಬಂಧವಿತ್ತು. ನಾನು ಪಲ್ಲವಿಯನ್ನು ತುಂಬ ಪ್ರೀತಿಸುತ್ತೇನೆ. ಪಲ್ಲವಿಗೂ ನಾನಂದರೆ ತುಂಬ ಇಷ್ಟ. ಆದರೆ ಪಲ್ಲವಿಗೆ ಇಷ್ಟ ಇಲ್ಲದೆ ಮನೆಯಲ್ಲಿ ರಾಜೇಶ್ ಜೊತೆ ಮದುವೆ ಮಾಡಿಸಿದ್ರು. ರಾಜೇಶ್ ತುಂಬ ಮೆರೀತಿದ್ದ. ಇವನಿಗೆ ಒಂದು ಗತಿ ಕಾಣಿಸ್ಬೇಕೆಂದು ನಾನು ಕಾಯ್ತಿದ್ದೆ. ಒಂದಿನ ರಾತ್ರಿ ನಾನು ಬೈಕ್ನಲ್ಲಿ ಬರುತ್ತಿರುವಾಗ ಒಬ್ಬನನ್ನು 4-5 ಜನ ಹೊಡೆದಿದ್ದು. ಹತ್ತಿರ ಹೋಗಿ ನೋಡುವಾಗ ಆ ವ್ಯಕ್ತಿ ರಾಜೇಶ್ ಆಗಿದ್ದ.
ಇದೇ ಸರಿಯಾದ ಸಮಯ ಎಂದು ನಾನು ಅಲ್ಲಿದ್ದ ಕತ್ತಿಯಿಂದ ಅವನನ್ನು ಕೊಚ್ಚಿಬಿಟ್ಟೆ. ಆದರೆ ಹೆಣ ಪಲ್ಲವಿ ಏನಾದ್ಲು? ಪಲ್ಲವಿ. ಇವರೆಲ್ಲರ ಸಾವಿಗೆ ಯಾರು ಕಾರಣ ಆಗಿರಬಹುದು? ಇದು ಸಹಜ ಸಾವೋ ಅಥವಾ ಕೊಲೆಯೋ? ಹೇ ಸಂತು, ಏ ಪ್ರದೀಪ್, ಬಾ. ಏನು ವಿಷಯ? ನೀನು ಲಾಸ್ಟ್ ಬಾಡಿಗೆ ಯಾರದು ಮಾಡಿದ್ದು? ಕೊನೆಯ ಬಾಡಿಗೆ ರಾಜೇಶ್ ಮತ್ತು ಪಲ್ಲವಿ ಮಾಡಿದ್ದು. ನಿನ್ನ ರಿಕ್ಷಾ ಹೊರಗುಂಟು. ಆ ಹೆಂಗಸು ಒಂದು ಬ್ಯಾಗನ್ನು ಇಟ್ಕೊಂಡು ಬಂದಿದ್ದ. ಸಂತು, ಈ ಹೆಂಗ್ ಸೇಲ್ ಸಿಗ್ಬೋದೀಗ? ಅವ್ರು ಬೆಂಗಳೂರಿಗೆ ಹೋಗಿ 2 ದಿನವೇ ಆಯಿತು. ಬೆಂಗಳೂರು? ಕನ್ಫರ್ಮ್. ಇವರೆಲ್ಲರ ಸಾವಿಗೆ ರಾಜೇಶೇ ಕಾರಣ. ನಿಮ್ಮ ಮಗನ ಆತ್ಮ ಇಲ್ಲೇ ಎಲ್ಲೋ ಸುತ್ತುತ್ತಾ ಇದೆ. ಅದಕ್ಕೆ ಆದಷ್ಟು ಬೇಗ ಮುಕ್ತಿ ದೊರಕಿಸಿ. ಎನ್ನ ಮಗಕ್ಕೆ ಈ ನಮ್ಮಿಂದ ಪರಿಸ್ಥಿತಿ ಬರ್ಕೊಂಡು ಬಂದು ಯಾನ್ ಎಂದಿಸಿ